ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ, ಮನೆಗೆ ಯಾರಾದರೂ ನೆಂಟರು ಸಡನ್ನಾಗಿ ಬಂದಾಗ, ಅಚಾನಕ್ಕಾಗಿ ಬಂದಾಗ ಮಾಡ್ಕೊಳ್ಳೋವಂಥ ಸಿಹಿ ರೆಸಿಪಿ. ಹಾಲನ್ನ ಕಾಯ್ಕಿಟ್ಟಿದೆ. ಫುಲ್ ಕ್ರೀಮ್ ಮಿಲ್ಕ್ ಇದು. ಗಟ್ಟಿ ಹಾಲು, ಸುಮಾರು ಒಂದು 1/4 ಲೀಟ್ರಷ್ಟು ಹಾಲು. ನೀವು ನೋಡಿ ನಿಮಗೆ ಈ ಸಿಹಿ ರೆಸಿಪಿ ಕ್ವಾಂಟಿಟಿ ಎಷ್ಟು ಬೇಕಂತ ಅದ್ರ ಪ್ರಕಾರವಾಗಿ ಹಾಲನ್ನ ಉಪಯೋಗ ಮಾಡಿ. ಹಾಲು ಚೆನ್ನಾಗಿ ಕಾದಿದೆ. ಕೆನೆ ಭರಿತವಾಗಿರೋ ಹಾಲಿದು. ಏಲಕ್ಕಿ 2, ಅವಲಕ್ಕಿ, ನೆನೆಸಿಟ್ಕೊಂಡಿರೋ ಅವಲಕ್ಕಿ. 1 ಗ್ಲಾಸು ಹಾಲನ್ನ ಉಪಯೋಗ ಮಾಡಿದ್ರೆ ಅರ್ಧ ಗ್ಲಾಸಷ್ಟು ಅವಲಕ್ಕಿನ ಉಪಯೋಗ ಮಾಡಿದ್ರೆ ಸಾಕಾಗುತ್ತೆ. ಉಪಯೋಗ ಮಾಡಿರೋದು ಗಟ್ಟಿ ಅವಲಕ್ಕಿ. ಕಲಿಸ್ಕೊಂಡು 2ರಿಂದ 3 ನಿಮಿಷ ಅವಲಕ್ಕಿನ ಬೇಯಿಸ್ಕೋಬೇಕು. ನೆಂದಿದ್ರೂ ಕೂಡ ಇದ್ರ ಜೊತೆಗೆ, ಹಾಲಿನ ಜೊತೆಗೆ ಮತ್ತಷ್ಟು ಬೆಂದರೆ ಚೆನ್ನಾಗಿರುತ್ತೆ. 2ರಿಂದ 3 ನಿಮಿಷ ಆದಮೇಲೆ ಗಟ್ಟಿ ಕೂಡ ಬಂದಿದೆ. ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಅಥವಾ ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾದ್ಮೇಲೆ ಬೆಲ್ಲನ ಸೇರಿಸ್ಕೋಬೇಕು. ಸಿಹಿ ನಿಮ್ಮ ಇಷ್ಟ ಪ್ರಕಾರ ಹಾಕ್ಕೋಬೋದು. ನಾನು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಬೆಲ್ಲನ ಉಪಯೋಗ ಮಾಡಿದ್ದೀನಿ. ಬೆಲ್ಲ ಇಷ್ಟ ಇಲ್ಲ ಅಂದರೆ ಸಕ್ಕರೆ ಕೂಡ ಹಾಕ್ಕೋಬೋದು. ಬೆಲ್ಲ ಹಾಕ್ಕೊಂಡ್ರೆ ರುಚಿ ಜಾಸ್ತಿ ಇರುತ್ತೆ. ಇದಕ್ಕೆ ತುಪ್ಪದಲ್ಲಿ ಕರೆದಿಟ್ಕೊಂಡಿರೋ ಒಣ ದ್ರಾಕ್ಷಿ, ಗೋಡಂಬಿ. ತುಪ್ಪದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಇದಿಷ್ಟೇ ರೆಸಿಪಿ. ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿರೋದು. ತುಂಬಾ ರುಚಿಯಾಗಿತ್ತು. ಒಂದು ಸಲ ಟ್ರೈ ಮಾಡಿ.